ಖರ್ಗೆ ಅವರು ಪೊಲಿಟಿಕಲ್ ಗಿಮಿಕ್ ಅಂದ್ರು ಅದು ಒಂದು ಪಕ್ಕಕ್ಕೆ ಇಡೋಣ. ಒಂದು ವೇಳೆ ವಿಪಕ್ಷಗಳೇ ಹೇಳಿದ್ರು ಹೌದು ಮಹಿಳೆಯರಿಗೆ ಕೊಡಿ, ಅದೇನಿದೆ ಲೆಕ್ಕ ಪ್ರಕಾರ ಬಂದಾಗ ಯಾವುದೇ ಟೆಕ್ನಿಕಲ್ ಬರಲಿ, ಈ 2029 ಎಲೆಕ್ಷನ್ಗೆ ಮಹಿಳೆಯರಿಗೆ ಸಂಸತ್ ಕಳಿಸೋಣ ಅಂತ ಒಬ್ಬರಲ್ಲಿ ಅಲ್ಲಿರುವವರು ಒಕ್ಕರಲ್ಲೆಲ್ಲ ಹೇಳಿದ್ರ ಅದನ್ನ ಎಲ್ಲರೂ ನಾವು ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯ 2023ಕ್ಕೆ ಪಾಸ್ ಆಯ್ತಲ್ಲ, ಯಾಕೆ 2024 ಕಳಿಸ್ಲಿಲ್ಲ ನೀವು? ಅದನ್ನೇ ಹೇಳಿ ಯಾಕೆ ಮಾಡ್ಲಿಲ್ಲ? ಯಾಕೆ ಮಾಡ್ಲಿಲ್ಲ? ಅದು ಕ್ಷೇತ್ರ ಪುನರ್ವಿಂಗಡಣೆ ಹೇಳಿದ್ದು ನಾನ್ ಮಹಿಳಾ ಮೀಸಲಾತಿ ಇರ್ಲಿಲ್ಲ. ಆಯ್ತು, ನಿಮ್ಮ ಮಾತಿಗೆ ಮಹಿಳಾ ಮೀಸಲಾತಿ ಮಾಡ್ಬೇಕಾಗಿತ್ತು, ಬದ್ಧತೆ ಅವಾಗ ಪ್ರದರ್ಶನ ಮಾಡ್ಬೇಕಾಗಿತ್ತು. ಈಗ ನಂಬರ್ಸ್ ಇಲ್ಲ ಬೇಕು ಅಂತಾನೆ ಇಟ್ಟು ಫೇಲ್ ಆಗಂಗ ಮಾಡಿ ಅದನ್ನು ಮುಂದಿಟ್ಕೊಂಡು ಇವ್ರು ಮಹಿಳಾ ವಿರೋಧಿಗಳು ಅಂತ ಚುನಾವಣೆಯಲ್ಲಿ ಒಂದು ಸೆಕೆಂಡ್ ನಂಗೆ ಕೊಡಿ. ವಿರೋಧ ಪಕ್ಷಗಳು ವಿರೋಧ ಮಾಡ್ಲೇಬೇಕು, ಮಾಡ್ತಾರೆ. ಹಿಂದೂ ಕೋಡ್ ಬಿಲ್ ತಂದಾಗ್ಲೂ ವಿರೋಧ ಮಾಡಿದ್ದಾರೆ, ತ್ರಿವಳಿ ತಲಾಕ್ ತಂದಾಗ್ಲೂ ವಿರೋಧ ಮಾಡಿದ್ದಾರೆ, ಅದು ಬೇರೆ ವಿಷಯ. ಮಹಿಳೆಯರ ವಿಚಾರ ಅಂತ ಬಂದಾಗ ನಾವು ಮಾನ್ಯ ನರೇಂದ್ರ ಮೋದಿ ಅವರ ಇಂಟೆನ್ಷನ್ ಏನು ಅನ್ನೋದನ್ನು ಜನರಿಗೆ ಮುಖಾಂತರ ಹೇಳ್ತೀನಿ. ಅವರ ಇಂಟೆನ್ಷನ್ ಇಷ್ಟೇ ಇರೋದು, ನಾವು ಈ ಜನಗಣತಿ ಮಾಡಿ ಪುನರ್ ವಿಂಗಡಣೆ ಮಾಡುವಾಗ 29ರ ಎಲೆಕ್ಷನ್ಗೆ ಮಹಿಳಾ ಹೋಗಕ್ಕಾಗಲ್ಲ, ಅದಕ್ಕೋಸ್ಕರ ಬಿಫೋರ್